ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಗುರುವಾರ, ಟೈಮ್ ಆಗಲಿ 7:30 ಆಗಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿಗೆ ಬಂದು ಉಪ್ಪಿಟ್ಟು ಮಾಡೋಣ ಅಂತ ಒಂದು ಸ್ವಲ್ಪ ರವೆ ಎಲ್ಲ ತೊಗೊಂಡ್ಬಿಟ್ಟು ಹುರ್ದಿಟ್ಟಿದ್ದೀನಿ. ಉಪ್ಪಿಟ್ಟು ಮಾಡಬೇಕು. ಸ್ವಲ್ಪನೇ ತೊಗೊಂಡಿದ್ದು ನನ್ನ ಮಗನಿಗೋಸ್ಕರ. ಇನ್ನು ನನಗೆ ಬಂದು ನೈಟ್ ಒಂದು ಸ್ವಲ್ಪ ಅನ್ನ ಇದೆ, ಮತ್ತು ಜೋಳಕಾಯಿ ಫ್ರೈ ಮಾಡಿದ್ನಲ್ವ ಅದು ಕೂಡ ಸ್ವಲ್ಪ ಇದೆ. ಅದು ಬಿಸಿ ಮಾಡ್ಕೋಬೇಕು ಇವಾಗ. ಇನ್ನು ಅವ್ನಿಗೆ ಏನಂತ ಹೇಳ್ಬಿಟ್ಟು, ಅವ್ನಿಗೆ ಉಪ್ಪಿಟ್ಟು ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ಒಂದು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪನೇ ಮಾಡ್ತಾಯಿದ್ದೀನಿ. 7:30 ಆಗಿದೆ, ಇನ್ನೂ ಎದ್ದಿಲ್ಲ. ಬೆಳಗ್ಗೆ ಸ್ವಲ್ಪ ಒಂದು 4:30 ಎದ್ದಿದ್ದ. ಎದ್ಬಿಟ್ಟು ಜೋಲಿಗೆ ಹಾಕಮ್ಮ ಅಂತಂದ. ಇನ್ನು ಬಿಡು, ನನಗೂ ಮೇಲ್ ಅಂತ ಹೇಳ್ಬಿಟ್ಟು ಇನ್ನು ಜೋಲಿಗೆ ಹಾಕಿದ್ದೆ. ಅದಕ್ಕೆ ಚೆನ್ನಾಗಿ ಮಲ್ಕೊಂಡಿದ್ದಾನೆ. ಕೆಳಗಡೆ ಮಲ್ಕೊಂಡ್ರಂತೂ ಬೇಗನೆ ಎದ್ಬಿಡ್ತಾನೆ. ನಾನು ಎದ್ದ ತಕ್ಷಣ ಎದ್ದಾಳ್ತಾನೆ. ಅದಕ್ಕೆ ಜೋಲಲ್ಲಿ ಮಲ್ಕೊಂಡಿದ್ನಲ್ವ, ಎದ್ದಿಲ್ಲ. ಇನ್ನು ಮಲಗಿದ್ದಾನೆ, ನೋಡಬೇಕು. ಅದಕ್ಕೆ ಅವನು ಎದ್ದೇಳೋಷ್ಟೊತ್ತಿಗೆ ಸ್ವಲ್ಪ ತಿಂಡಿ ಮಾಡೋಣ, ಎದ್ದ ತಕ್ಷಣವೇ ತಿನ್ನಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಗುರುವಾರ, ಇನ್ನು ವಾರ ಕೂಡ ಮಾಡಬೇಕು. ಕೆಲಸ ಎಲ್ಲ ಜಾಸ್ತಿ ಇದೆ ಇವತ್ತು. ಅದಕ್ಕೆ ಬೇಗ ಮಾಡ್ಕೊಡೋಣ ಅಂತ ಹೇಳಿ ಇವತ್ತು ಬೇಗನೆ ಎದ್ದಿದ್ದೀನಿ. ನೋಡಬೇಕು, ಎಷ್ಟು ಬೇಗ ಇದ್ದರೂ ಕೂಡ ಕೆಲಸ ಆಗೋ ಟೈಮ್ಗೆ ಆಗ್ತಾ ಇರುತ್ತೆ. ಅದು ಬೇಗ ಮಾಡೋಣ ಅಂದ್ರೂ ಬೇಗ ಮಾಡೋದಕ್ಕೆ ಆಗಲ್ಲ ಒಂದೊಂದು ಸರ್ತಿ. ಆ ಥರ ಕೂಡ ಆಗ್ತಾ ಇರುತ್ತೆ. ಇನ್ನು ಒಂದು ನಾಮಕರಣ ಇದೆ, ನಾಮಕರಣಕ್ಕೂ ಕೂಡ ಹೋಗಬೇಕು. ಇಲ್ಲೇ ನಮ್ಮೂರಲ್ಲೇ ಈ ಕಡೆ ಒಂದು 5 ಮನೆ ಬಿಟ್ಟು ಅವ್ರ ಮನೆ ಇರೋದು. ಕರೆದೋಗಿದ್ರು ಮೊನ್ನೆನೇ. ಇವತ್ತಿದೆ ಫಂಕ್ಷನ್ನು, ಹೋಗಬೇಕು. ನೋಡೋಣ, ಹೋದರೆ ವೀಡಿಯೋ ಮಾಡ್ತೀನಿ. ನೋಡಿ ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಬನ್ನಿ, ಇವತ್ತಿನ ಡೇ ಹೆಂಗೆ ಹೋಗುತ್ತಂತ ನೋಡೋಣ. ಇನ್ನು ಒಂದು ಸ್ವಲ್ಪನೇ ಉಪ್ಪಿಟ್ಟು ಮಾಡಿದ್ದು, ಜಾಸ್ತಿ ಮಾಡಲಿಲ್ಲ. ಇನ್ನು ಮತ್ತು ಅವ್ನಿಗೊಂದು ಸ್ವಲ್ಪ ತಿನ್ನಿಸ್ಬಿಟ್ಟು ಮತ್ತು ಮಧ್ಯಾಹ್ನಕ್ಕೂ ಕೂಡ ಸ್ವಲ್ಪ ಆಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪನೇ ಮಾಡಿಕೊಂಡೆ. ಇನ್ನು ಬಿಸಿಲು ಅಂದರೆ ಬೇಸಿಗೆ ಕಾಲ ಬೇರೆ ಅಲ್ವಾ, ಸಖತ್ತು ಬಿಸಿಲು ಇರುತ್ತೆ. ಒಂದು ಸ್ವಲ್ಪ ತಿಂದರೂ ಕೂಡ ಆಗಲೆಲ್ಲ ನೀರು ಕುಡಿಬೇಕಂತ ಅನಿಸ್ತಾ ಇರುತ್ತೆ ಉಪ್ಪಿಟ್ಟು ತಿಂದರೆ. ಅದಕ್ಕೆ ಒಂದು ಸ್ವಲ್ಪ ನೋಡಿಕೊಂಡೇ ಮಾಡಿದೆ. ಒಂಚೂರು ಮೆತ್ತಿಗೆ ಮಾಡ್ತೀನಿ ನಾನು ಉಪ್ಪಿಟ್ಟು, ಜಾಸ್ತಿ ಉದುರುದ್ರಾಗಿ ಮಾಡಲ್ಲ. ಯಾವಾಗಲೂ ಅಷ್ಟೇ, ಒಂಚೂರು ಮೆತ್ತಿಗಿದ್ರೇ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ನಾವು ಎಣ್ಣೆ ಹಾಕ್ತೀವಲ್ವ, ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಹಾಕಿದ್ರಂತೂ ಇನ್ನೂ ಸಾಫ್ಟಾಗಿ ಬರುತ್ತೆ ಉಪ್ಪಿಟ್ಟು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಕೂಡ ಕೆಲವರು ತುಪ್ಪ ತಿನ್ನಲ್ಲಲ್ವ, ಈ ಥರ ನಾವು ಏನಾದರೂ ಸಾಂಬಾರು ಇಲ್ಲ ಟಿಫನ್ ಏನಾದರೂ ಮಾಡಿದಾಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಸೇರಿಸ್ಬಿಟ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ, ಆ ಥರ ತಿಂತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಯಾವಾಗಾದರೂ ಈ ಥರ ಮಾಡ್ತಾಯಿರ್ತೀನಿ. ನೋಡ್ತಾ ಇರ್ಬೋದು, ಟೊಮೊಟೊ, ಹಸಿರುಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕಡಲೆಬೇಳೆ, ಶೇಂಗಾ ಬೀಜ ಹಾಕ್ತೀನಿ. ಶೇಂಗಾ ಬೀಜ ನಾನು ಕಂಪಲ್ಸರಿ ಉಪ್ಪಿಟ್ಟಿಗೆ ಹಾಕ್ತೀನಿ, ಮಿಸ್ ಮಾಡೋದೇ ಇಲ್ಲ ನಾನು ಯಾವಾಗಲೂ ಕೂಡ. ಮತ್ತು ತಿನ್ಬೇಕಾದ್ರೂ ಚೆನ್ನಾಗಿರುತ್ತೆ. ಮತ್ತು ಶೇಂಗಾ ಬೀಜ ಕೂಡ ಒಳ್ಳೇದಲ್ವ ಉಪ್ಪಿಟ್ಟಿಗೆ ತಿನ್ನೋದಕ್ಕೆ. ಅದಕ್ಕೆ ನಾನು ಹಂಗೆ ನನ್ನ ಮಗನಿಗೆ ಅದೇ ಯಾವಾಗಲೂ ಕೂಡ ಅವನಿಗೆ ಕೇಳ್ತಾ ಇರ್ತೇನೆ, ಪಪ್ಪು ಅಂತಿರ್ತಾನಲ್ವ, ಹಂಗೆ ಅದರಲ್ಲಿ ಇರುತ್ತಲ್ಲ, ಹಂಗೆ ಕೊಟ್ಟರೆ ತಿಂತಾ ಇರ್ತಾನೆ. ಅದಕ್ಕೋಸ್ಕರ ನಾನು ಜಾಸ್ತಿ ಸ್ವಲ್ಪ ಶೇಂಗಾ ಬೀಜ, ಕಡಲೆಬೇಳೆ ಎಲ್ಲ ಹಾಕಿ ಮಾಡ್ತೀನಿ. ಇನ್ನು ಕ್ಯಾರೆಟು ಅದೆಲ್ಲ ಇದ್ದರೆ ತುರಿದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ತರಕಾರಿ ಉಪ್ಪಿಟ್ಟು ಕೂಡ ಮಾಡ್ತಾರಲ್ವ, ಆ ಥರ ತರಕಾರಿ ಏನೂ ಇರಲಿಲ್ಲ. ಅದಕ್ಕೋಸ್ಕರ ಇಷ್ಟೇ ನಾನು ಮಾಡಿದ್ದು. ತುಂಬ ಚೆನ್ನಾಗಾಗಿತ್ತು. ಇನ್ನು ಉಪ್ಪಿಟ್ಟೆಲ್ಲ ಮಾಡಿಬಿಟ್ಟು ಇನ್ನು ನನ್ನ ಮಗನಿಗೂ ತಿನ್ನಿಸ್ಬಿಟ್ಟು ಇನ್ನು ಸ್ನಾನ ಮಾಡಿಕೊಂಡು ಮತ್ತು ಸ್ವಲ್ಪ ರೆಡಿಯಾಗಿ ಸಿಂಪಲಾಗಿ ರೆಡಿಯಾಗಿ ಇನ್ನು ಹೋದ್ವಿ. ಇನ್ನು ಹೋದ ತಕ್ಷಣ ನಾನು ಈ ಕ್ಯಾಮ್ರಾನ ಸರಿಯಾಗಿ ಇಟ್ಟಿರಲಿಲ್ಲ. ಈ ಥರ ಅಡ್ಡಡ್ಡ ಇಡಬೇಕಾಗಿತ್ತು, ನನಗೆ ಮರ್ತೋಗ್ಬಿಟ್ಟು ನಾನು ಈ ಥರ ಇಟ್ಬಿಟ್ಟೆ. ಸರಿಯಾಗಿ ವಿಡಿಯೋಸೇ ಬಂದಿಲ್ಲ ಸರಿಯಾಗಿ ಇಡಬೇಕಂದ್ರೆ. ಇನ್ನು ಸೋದ್ರ ಮಾವ ಬಂದು ಹೆಸರಿಡ್ತಾ ಇದ್ದಾರೆ ಪಾಪುಗೆ. ತುಂಬ ಸಿಂಪಲ್ಲಾಗಾದರೂ ಕೂಡ ಚೆನ್ನಾಗಿ ಮಾಡಿದ್ರು. ತುಂಬ ಜನ ಬಂದಿದ್ದರು, ರಿಲೇಟಿವ್ಸ್ ಎಲ್ಲ ಕೂಡ. ಇನ್ನು ನಮ್ಮೂರಲ್ಲಿ ಕೂಡ ಸ್ವಲ್ಪ ಜನ ಎಲ್ಲರೂ ಕೂಡ ಹೋಗಿದ್ವಿ. ಇನ್ನು ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು. ಏನಂದರೆ ಬೆಳಗ್ಗೆ ಟೈಮು ಈ ಥರ ಫಂಕ್ಷನ್ ಮಾಡಿದ್ರೆ ಯಾರೂ ಇರೋದಿಲ್ಲ ಹಳ್ಳಿಯಲ್ಲಿ ಜಾಸ್ತಿ ಜನ. ಇನ್ನು ನೈಟು ಮಾಡಿದ್ರಂತೂ ಕಂಪಲ್ಸರಿ ತುಂಬ ಜನ ಇದ್ದೇ ಇರ್ತಾರೆ. ಇವರು ಫಂಕ್ಷನ್ ಬಂದು ಬೆಳಗ್ಗೆ ಇಟ್ಕೊಂಡಿದ್ರು. ಇನ್ನು ಯಾಕೆಂದರೆ ಇವಾಗ ಮಳೆ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಇನ್ನು ಮಳೆಗಾಲ ಬಂದ್ರಂತೂ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಜನ ಬರೋದಕ್ಕೂ ಆಗೋದಿಲ್ಲ, ಹೋಗೋದಕ್ಕೂ ಆಗೋದಿಲ್ಲ, ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ದೂರದಿಂದ ಬರ್ತಾ ಇರ್ತಾರಲ್ಲ ರಿಲೇಟಿವ್ಸ್ ಎಲ್ಲ, ಅದಕ್ಕೋಸ್ಕರ ಬೆಳಗ್ಗೆನೇ ಫಂಕ್ಷನ್ ಇಟ್ಕೊಂಡಿದ್ರು. ಇನ್ನು ತುಂಬ ಜನ ಬಂದಿದ್ದರು. ಇನ್ನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಆಗಲೇ 1-2 ಪಂಕ್ತಿ ಏನೋ ಆಗಿತ್ತು. ಇನ್ನು ನಾವು ಬಂದು ಇನ್ನು 3ನೇ ಪಂಕ್ತಿಗೆ ವೇಟ್ ಮಾಡ್ತಾ ಇದ್ವಿ. ಊಟ ಮಾಡ್ಕೊಂಡೆ ಹೋಗೋಣ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಗುಂಡನ್ನು ಕರ್ಕೊಬಂದಿರಲಿಲ್ಲ, ನಾನು ಅಲ್ಲೇ ಬಿಟ್ಟು ಬಂದಿದ್ದೆ. ಇನ್ನು ಈ ಚಿಕ್ಕ ಮಕ್ಳು ಕಾಣಿಸ್ತಾ ಇದ್ದಾರಲ್ವ, ಇವರು ಬಂದು ಫಸ್ಟಿಗೆ ಅಂಗಡಿ ಇತ್ತಲ್ವ, ಅಂಗಡಿಗೆ ಬರ್ತಾಯಿದ್ರು. ಅಂಗಡಿಗೆ ಬಂದಾಗ ಎಷ್ಟೊತ್ತು ನನ್ನ ಜೊತೆ ಮಾತಾಡ್ಕೊಂಡು ಅದು ಕೊಡು ಇದು ಕೊಡು ಅಂತ ಕೇಳ್ಕೊಂತ ನಿಂತ್ಕೊತಾ ಇದ್ರು. ಆದರೆ ಇವಾಗ ನಾನು ಹೋದರೂ ಕೂಡ ಗುರ್ತು ಹಿಡಿತಾರೆ. ನಾನಾಗಿ ನಾನು ಮಾತಾಡ್ಸಿದ್ರೆ ಮಾತ್ರ ಮಾತಾಡ್ತಾರೆ ಅಷ್ಟೇ. ಇವಳು ಬಂದು ಮಾಧುರಿ ಅಂತ ಹೇಳ್ಬಿಟ್ಟು, ಇವಳು ಒಂದು ಸತಿ ಅಂಗಡಿಗೆ ಬಂದರೆ ಅಂತೂ ಅಪ್ಪ ಜಪ್ಪಯ್ಯ ಅಂದ್ರೆ ಹೋಗ್ತಾ ಇರಲಿಲ್ಲ. ಅವ್ರ ಅಮ್ಮ ಬಂದ್ರಂತೂ ಇನ್ನು
ಏನು ಬೇಕು ಕೇಳಮ್ಮ ಅಂದರೂ ಕೂಡ ಅದು ಬೇಡ ಅದು ಬೇಕು ಅದು ಬೇಡ ಅದು ಬೇಕು ಅಂತ ಎಷ್ಟು ಇದು ಮಾಡ್ತಾ ಇದ್ಲು ಅಂದರೆ, ಏನಿಲ್ಲ ಅಂದರೆ ಒಂದು ಅರ್ಧ ಗಂಟೆ ಸತಾಯಿಸ್ತಾ ಇದ್ರು ಅವರಮ್ಮ ಬಂದ್ರಂತೂ ಆ ಥರ. ಇನ್ನು ನನಗೆ ನೋಡಿ ಎಲ್ಲರೂ ಕೂಡ ಜೊತೆಗಿದ್ರಲ್ಲ, ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಇನ್ನು ನಮ್ಮ ಫ್ರೆಂಡ್ಸ್ ಕೂಡ ಬಂದಿದ್ರು, ಒಂದಿಬ್ಬರು ಅಲ್ಲಿ ಕುತ್ಕೊಂಡಿದ್ರು ಊಟಕ್ಕೆ. ಅವ್ರು ಈ ಕಡೆ ನೋಡ್ತಾರೆ ಅಂದ್ಕೊಂಡೆ, ಬಟ್ ನೋಡಲಿಲ್ಲ. ಸರಿ ಬಿಡು ಊಟ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಇನ್ನು ನಾವು ಕೂಡ ಪಂಕ್ತಿ ಕೂತ್ಕೊಂಡ್ವಿ. ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡಿಸಿದ್ರು, ಪ್ರತಿಯೊಂದು ಐಟಮ್ ಕೂಡ ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದ್ವಿ. ಸೊ ಇವಾಗ ಬಂದೆ ಮನೆಗೆ. ಬಂದು ಇನ್ನು ನನ್ನ ಮಗನ ಮಲಗಿಸಿದ್ದೀನಿ, ಮಲ್ಕೊಂಡಿದ್ದಾನೆ. ಅವ್ನು ಕರ್ಕೊಂಡು ಹೋಗಿರಲಿಲ್ಲ ಫಂಕ್ಷನ್ ಹತ್ರ. ಇನ್ನು ನಮ್ಮ ಅತ್ತಿಗೆ ಇಲ್ಲೇ ಇದ್ರ ಕೆಲಸಕ್ಕೆ ಹೋಗಿರಲಿಲ್ಲ, ಅವ್ರ ಜೊತೆ ಬಿಟ್ಟು ಹೋಗಿದ್ದೆ. 11ವರೆಗೆ ಒಂದು ವಿಡಿಯೋ ಪಬ್ಲಿಷ್ ಮಾಡಿದ್ದೆ, ಬಟ್ ಅದು 24 ಜನ ನೋಡಿದ್ದಾರೆ, 24 ವ್ಯೂಸ್ ಬಂದಿದೆ. ಆದರೆ ಕಮ್ಯುನಿಟಿ ಗೈಡ್ಲೈನ್ಸಿಂದ ರಿಮೂವ್ ಮಾಡಿಬಿಟ್ಟಿದ್ದಾರೆ ಅದನ್ನು, ವಿಡಿಯೋನ. ಬಂದು ನೋಡ್ತಾ ಇದ್ದೀನಿ, ರಿಮೂವ್ ಅಂತ ತೋರಿಸ್ತಾ ಇದೆ ವಿಡಿಯೋ ಬಂದುಬಿಟ್ಟು. ಮತ್ತೆ ಇವಾಗ ಎಡಿಟ್ ಮಾಡಿ ಮತ್ತೆ ವಾಯ್ಸ್ ಓವರ್ ಕೊಟ್ಟು ಮತ್ತೆ ಇದು ಮಾಡಬೇಕು. ಬೇಜಾರಾಗ್ತಾ ಇದೆ, ಅದಕ್ಕೆ ಸುಮ್ಮನೆ ಕುತ್ಕೊಬಿಟ್ಟೆ ನೋಡ್ಕೊಂಡು ಏನಪ್ಪ ಮಾಡಿದ್ದೀನಿ ಅಂತ ಹೇಳಿ. ಆ ಥರ ಚೂರು ಮಕ್ಕಳಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆಗ್ಬಿಟ್ಟಂತೂ ರಿಮೂವ್ ಮಾಡಿ ಬಿಸಾಕ್ಬಿಡ್ತಾರೆ. ಜಾಸ್ತಿ ಅದನ್ನೇ ಮಾಡೋ ತಪ್ಪು ಮಾಡಿದ್ರಂತೂ ಇನ್ನು ಚಾನಲ್ಲೇ ಅವರು ಅದೇನೋ ಅಂತಾರಪ್ಪ, ಅದನ್ನು ಮಾಡಿಬಿಡ್ತಾರೆ. ಮತ್ತು ಅದು ಮಾಡೋದು ಕೂಡ ವೇಸ್ಟ್ ಆಗಿಬಿಡುತ್ತೆ, ಅಷ್ಟು ಇದು ಮಾಡಿಬಿಡ್ತಾರೆ ಒಂದೊಂದ್ಸತಿ. ತುಂಬ ಬೇಜಾರಾಗ್ತಾ ಇದೆ, ಅದಕ್ಕೆ ಅವಾಗಿಂದ ಬಂದು ಸುಮ್ಮನೆ ಕುತ್ಕೊಬಿಟ್ಟಿದ್ದೀನಿ, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು. 24 ವ್ಯೂಸ್ ಬಂದಿದೆ. ಮತ್ತು ಅದನ್ನು ನಾನು ಇವಾಗ ಇನ್ನೊಂದು ಸತಿ ಎಡಿಟ್ ಮಾಡಿಬಿಟ್ಟು, ಮತ್ತು ಅಲ್ಲಿ ಏನೇನು ಪ್ರಾಬ್ಲಮ್ ಆಗಿದೆ, ಏನೇನು ತಪ್ಪಾಗಿದೆ ಅಂತೆಲ್ಲ ಕಟ್ ಮಾಡಿಬಿಟ್ಟು ಮತ್ತೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಮತ್ತೆ ಅಪ್ಲೋಡ್ ಮಾಡಬೇಕು. ಅದೇ ಚಿಂತೆ ಮಾಡ್ತಾಯಿದ್ದೆ. ಇನ್ನು ಇವತ್ತು ಮತ್ತೆ ಅದು ಹಾಕೋಕ್ಕಾಗುತ್ತಿಲ್ಲ ಗೊತ್ತಿಲ್ಲ ವೀಡಿಯೋನ. ಅದು ತುಂಬ ಟೈಮ್ ತೊಗೊಳುತ್ತೆ, ಮತ್ತು ಡಾಟಾ ಅಂತೂ ಸಖತ್ತು ತೊಗೊಳುತ್ತೆ. ಡಾಟಾ ಎಷ್ಟು 2 GB 3 GB ಹಾಕಿದ್ರೂ ಕೂಡ ಒಂದೊಂದು ಸತಿ ಅದು ತುಂಬ ಸ್ಲೋ ಆಗಿ ಇದಾಗುತ್ತಲ್ಲ. ಫಸ್ಟಿಂದ ಹಿಡಿದು ಮತ್ತು ಲಾಸ್ಟ್ವರೆಗೂ ಚೆನ್ನಾಗಿ ಓಡುತ್ತೆ. ಆಮೇಲೆ ಲಾಸ್ಟಿಂದ ಮತ್ತೆ ಫಸ್ಟಿಂದ ಅಪ್ಲೋಡ್ ಆಗೋಕ್ಕೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಆ ಥರ ಎಷ್ಟು ಇದು ನೆಟ್ ಹೋಗುತ್ತೆ ಅಂದರೆ ಸಖತ್ತು ನೆಟ್ ಹೋಗುತ್ತೆ. ವೀಡಿಯೋಸ್ ಮಾಡಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಮಾಡಿ. ನಾನು ಎಷ್ಟು ಸತಿ ಹುಷಾರಾಗಿ ನೋಡ್ಕೊತಾ ಇರ್ತೀನಿ, ಆದರೆ ಒಂದೊಂದು ಸತಿ ಆ ಥರ ಆಗಿಬಿಟ್ಟಿರುತ್ತೆ, ಏನು ಮಾಡೋದಕ್ಕಾಗಲ್ಲ. ಆದರೆ ಪದೇ ಅದೇ ತಪ್ಪು ಮಾಡಬಾರ್ದು. ನಾನಂತೂ ಎಷ್ಟು ಸತಿ ಇದು ಮಾಡಿದ್ದೀನಿ ಗೊತ್ತಾ, ನನಗೆ ಭಯ ಆಗ್ತಾ ಇದೆ ಇವಾಗ. ಫಸ್ಟಿಂದ ನನಗೆ ಅನ್ಕೊತಿದ್ದೆ ಹುಷಾರಾಗಿ ಮಾಡ್ಬೇಕು ಅಂತೇಳ್ಬಿಟ್ಟು. ಸಡನ್ನಾಗಿ ಈ ಥರ ಒಂದೊಂದು ಸತಿ ಮಕ್ಕಳು ವಿಷಯ ಬಂದು ಬಿಡುತ್ತಲ್ಲ, ಅವಾಗ ಒಂದು ಸ್ವಲ್ಪ ನೋಡ್ಕೋಬೇಕು. ನಾನು ಯಾವ ಥರ ಇದು ಮಾಡಿದ್ರೆ ನನಗೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ರಿಮೂವ್ ಮಾಡಿಬಿಟ್ಟಿದ್ದಾರೆ ಇವಾಗ. ಅದನ್ನ ಮತ್ತೆ ಇವಾಗ ಸರಿ ಮಾಡಬೇಕು. ಸರಿ ಮಾಡಿ ಸಂಜೆ ಆದರೆ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ನೋಡಬೇಕು ಯಾವಾಗ ಅಪ್ಲೋಡ್ ಮಾಡಬೇಕು ಗೊತ್ತಿಲ್ಲ. ಆಗಲೇ 24 ಜನ ನೋಡಿದ್ದಾರೆ, ಅಂದರೆ 24 ವ್ಯೂಸ್ ಬಂದಿದೆ ಆ ವಿಡಿಯೋಗೆ. ಮತ್ತು ಏನೋ ಗೊತ್ತಿಲ್ಲ, ರಿಮೂವ್ ಆಗಿದೆ. ಮತ್ತು ಅದೇ ವಿಡಿಯೋನ ಮತ್ತೆ ನಾನು ಇವಾಗ ಸಂಜೆ ಅಷ್ಟೊತ್ತಿಗೆ ಪಬ್ಲಿಷ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಫ್ರೆಂಡ್ಸ್, ಹೆಂಗಾಗುತ್ತೋ ಗೊತ್ತಿಲ್ಲ. ಇನ್ನು ಈ ಪಾಪಗೆ ಬಂದು 9 ತಿಂಗಳಿದೆ. 9 ತಿಂಗಳಿದ್ರೂ ಕೂಡ 9 ತಿಂಗಳಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿದ್ದಾಳೆ, ತುಂಬ ಕ್ಯೂಟಾಗಿದ್ದಾಳೆ. ಇನ್ನು ಹೆಸ್ರು ಬಂದುಬಿಟ್ಟು ಮೌನಿಶಾ ಅಂತ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮುದ್ದ ಕಾಣಿಸ್ತಾ ಇದ್ಲು. ಇನ್ನು ನಾನು ಜಾಸ್ತಿ ಪಾಪದ ವೀಡಿಯೋ ಮಾಡಲಿಲ್ಲ, ಯಾಕೆಂದರೆ ದೃಷ್ಟಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲೇ ತುಂಬ ಜನ ನೋಡಿಬಿಟ್ಟಿದ್ರು ಸುಮ್ಮನೆ ಅವಳಿಗೆ, ಪಾಪ ಆಟ ಮಾಡ್ತಾಯಿದ್ಲು. ಇನ್ನು ಸುಮ್ಮನೆ ಬೇಡ ಅಂತೇಳ್ಬಿಟ್ಟು ನಾನು ಸ್ವಲ್ಪ ದೂರನೇ ತೊಗೊಂಡೆ ಅಷ್ಟೇ, ಜಾಸ್ತಿ ಏನು ತೊಗೊಳ್ಳಿಲ್ಲ. ಅದಕ್ಕೋಸ್ಕರ ಇನ್ನು ಹೆಣ್ಮಕ್ಳಂದರೆ ಎಷ್ಟು ಕ್ಯೂಟಾಗಿರ್ತಾರಲ್ವ, ಅದಕ್ಕೋಸ್ಕರ ನೋಡೋದಕ್ಕೆ ಒಂಥರ ಚೆಂದ ಅನಿಸುತ್ತೆ ಮಕ್ಕಳನ್ನ, ಮತ್ತು ಹೆಣ್ಮಕ್ಳನ್ನ. ಇನ್ನು ಹೋಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇನ್ನು ಬಂದು ಸ್ವಲ್ಪ ಅದೇ ವೀಡಿಯೋ ಎಲ್ಲ ಸ್ವಲ್ಪ ತಲೆನೋವು ಇತ್ತು, ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಇವಾಗ ಡ್ರೆಸ್ ಚೇಂಜ್ ಮಾಡಿ ಕೆಲಸ ಮಾಡ್ಕೊತಾ ಇದ್ದೀನಿ. ಇನ್ನು ಗುರುವಾರ ಆಗಿರೋದ್ರಿಂದ ನಾನು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿದ್ದೆ. ಅಂದರೆ ಸ್ವಲ್ಪ ಕಸ ಗುಡಿಸೋದು ಮತ್ತು ಅದೆಲ್ಲ ಕ್ಲೀನ್ ಮಾಡಿಕೊಂಡು, ಪಾತ್ರೆ ಕೂಡ ಇದ್ದು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ. ಮತ್ತು ಫಂಕ್ಷನ್ ಮುಗಿಸ್ಕೊಬಂದು ನಿಧಾನಕ್ಕೆ ಮಾಡ್ಕೊಳೋಣ ಒಂದೊಂದೇ ಅಂತ ಹೇಳ್ಬಿಟ್ಟು ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹಂಗೆ ಇಟ್ಟೋಗಿದ್ದೆ, ಜೋಡಿಸಿರಲಿಲ್ಲ. ಇವಾಗೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಇನ್ನು ನಾವು ಯಾವುದೇ ಫಂಕ್ಷನ್ಗೆ ಹೋದರೂ ಕೂಡ ನಮ್ಮ ಗಮನ ಬಂದು ಫಸ್ಟ್ ಫಂಕ್ಷನ್ ಕಡೆ ಹೋಗೋದಿಲ್ಲ. ಇನ್ನು ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಯಾವ ಥರ ರೆಡಿಯಾಗಿದ್ದಾರೆ, ಮತ್ತು ಯಾವ ಥರ ಸೀರೆ ಉಟ್ಕೊಂಡಿದ್ದಾರೆ, ಆಮೇಲೆ ಎಷ್ಟು ಒಡವೆ ಹಾಕ್ಕೊಂಡಿದ್ದಾರೆ ಅಂತಲೇ ಫಸ್ಟ್ ಗಮನ ಹೋಗೋದು. ಅಂದರೆ ಎಲ್ರಿಗೂ ಹೇಳ್ತಾ ಇಲ್ಲ, ಅವ್ರವ್ರ ಮೈಂಡ್ ಸೆಟ್ಟಿಂದ ಅಷ್ಟೇ. ನಾನು ಅಷ್ಟೇ, ಸ್ಟಾರ್ಟಿಂಗ್ ಹೋಗೋದೇ ನಾನು ಹಂಗೇ, ಯಾರು ಬಂದಿದ್ದಾರೆ ಅಂತ ಫಸ್ಟ್ ನೋಡ್ತಿರ್ತೀನಿ, ಮತ್ತು ಯಾವ ಥರ ರೆಡಿಯಾಗಿದ್ದಾರೆ ಅಂತ ಕೂಡ ನೋಡ್ತೀನಿ. ಏನಾದರೂ ಒಡವೆ ಏನಾದರೂ ಹಾಕ್ಕೊಂಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ. ತುಂಬ ಖುಷಿ ನನಗೆ ಆ ಥರ ನೋಡಿದಾಗೆಲ್ಲ. ಕೇಳ್ತೀನಿ ಎಷ್ಟಾಯಿತು ಒಡವೆಗೆ, ಯಾವಾಗ ತೊಗೊಂಡ್ರಿ ಅಂತ ಎಲ್ಲ ಕೇಳ್ತೀನಿ. ಅಂದರೆ ಪರಿಚಯ ಇರೋರ ಹತ್ರ ಮಾತ್ರ ಅಷ್ಟೇ, ಇನ್ನು ಬೇರೆಯವ್ರ ಹತ್ರ ಯಾರ ಹತ್ರನೇ ಇಲ್ಲ. ಇನ್ನು ತುಂಬ ಚೆನ್ನಾಗಿ ಗೊತ್ತಿರೋರು ಅಂಥವ್ರ ಹತ್ರ ಮಾತ್ರ ಕೇಳ್ತಾ ಇರ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಇನ್ನು ಬೇರೆಯವ್ರ ಹತ್ರ ಯಾರ ಹತ್ರನೂ ನಾನು ಮಾತಾಡೋದಿಲ್ಲ.
ಅದೇ ಥರನೇ ಗಮನ ಹೋಗೋದು. ಅವಾಗ ಅನಿಸುತ್ತೆ ನಮಗೂ ಕೂಡ ಒಂದು ಇದರಲ್ಲಿ ತೊಗೊಂಡಿರ್ತಾರೆ. ಇತ್ತೀಚೆಗಂತೂ ಎಲ್ಲರೂ ಕೂಡ ಹೆಣ್ಮಕ್ಳು ಜಾಸ್ತಿ ಕೆಲವು ಹೆಣ್ಮಕ್ಳೆಲ್ಲ ಗೋಲ್ಡ್ ತೊಗೊಳೋದು ತುಂಬ ಇಷ್ಟಪಡ್ತಾ ಇರ್ತಾರೆ. ತುಂಬ ಕಷ್ಟಪಟ್ಟು ದುಡಿದು ಎಲ್ಲ ತೊಗೊತಾ ಇರ್ತಾರೆ. ಇಲ್ಲಿ ಹಳ್ಳಿ ಹೆಣ್ಮಕ್ಳು ಏನಂದರೆ ಒಂದೊಂದು ರೂಪಾಯಿ ಕೂಡ ತುಂಬ ಇಂಪಾರ್ಟೆಂಟಾಗಿ ಸೇವ್ ಮಾಡ್ತಾ ಇರ್ತಾರೆ ಕೆಲವರೆಲ್ಲ. ಮತ್ತು ಹೆಣ್ಮಕ್ಳು ಇರ್ತಾರಲ್ಲ, ಹೆಣ್ಮಕ್ಳಿದ್ರಂತೂ ಇನ್ನೂ ಜವಾಬ್ದಾರಿ ಜಾಸ್ತಿ ಇರುತ್ತೆ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ಹುಟ್ಟಿದ್ರೆ ಅವರು ಕೂಡ ಅಷ್ಟೇ, ನನ್ನ ಮಗಳಿಗೆ ಬರುತ್ತೆ, ಮುಂದೆ ನನ್ನ ಮಕ್ಳಿಗೆ ಬರುತ್ತೆ ಅಂತೇಳ್ಬಿಟ್ಟು ಇವಾಗಿಂದನೇ ಎಲ್ಲ ಚೆನ್ನಾಗಿ ಕೂಡಿಟ್ಬಿಟ್ಟು ತುಂಬ ಜನ ಚೆನ್ನಾಗೆಲ್ಲ ಗೋಲ್ಡ್ ತಗೊಂಡಿದ್ದಾರೆ. ಇವಾಗಂತೂ ಗೊತ್ತಲ್ವಾ ಎಷ್ಟು ರೇಟ್ ಆಗಿದೆ ಅಂತೇಳ್ಬಿಟ್ಟು. ಇನ್ನು ಬರ್ತಾ ಬರ್ತಾ ಮುಂದಕ್ಕೆ ಕೂಡ ಎಷ್ಟು ರೇಟ್ ಆಗುತ್ತೋ ಗೊತ್ತಿಲ್ಲ ಅಂತೇಳ್ಬಿಟ್ಟು ಕೆಲವರೆಲ್ಲ ತೊಗೊತಾ ಇದ್ದಾರೆ. ಅದೇ ಥರನೇ ನಾನು ನೋಡ್ತಾ ಇರ್ತೀನಲ್ವ, ಖುಷಿ ಪಡ್ತೀನಿ ನೋಡಿಬಿಟ್ಟು, ಹೆಂಗೆ ಪಾಪ ಕಷ್ಟಪಡ್ತಾರೆ, ದುಡಿತಾರೆ, ತೊಗೊತಾರೆ ಅಂತ ಅಂದ್ಕೊಂಡು ಇನ್ನು ನೋಡಿ ಹೇಳ್ತಿರ್ತೀನಿ, ಚೆನ್ನಾಗಿದೆ ಅಂತ ಹೇಳ್ತೀನಿ. ಆಮೇಲೆ ಅವ್ರ ಹತ್ರ ಮಾತಾಡಿಸ್ಕೊಂಡು ಎಲ್ಲರ ಹತ್ರ ಕೂಡ ಟೈಮ್ ಸ್ಪೆಂಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಂದೆ ಮನೆಗೆ. ಅದೇ ಥರನೇ ನಮಗೆ ಫಸ್ಟು ಟೈಮ್ ಬರಬೇಕು. ಟೈಮ್ ಬಂದಾಗ ಎಲ್ಲ ಕೂಡ ಇದಾಗುತ್ತೆ. ಇವಾಗ ತೊಗೊಂಡಿದ್ದಾರೆ ಅವರು ಅಂತೇಳ್ಬಿಟ್ಟು ನಾವು ತೊಗೊಂಡಿಲ್ಲ, ನಮ್ಮ ಹತ್ರ ಇಲ್ಲ, ಹೆಂಗಪ್ಪ ಮಾಡೋದು, ಅವ್ರು ಅಷ್ಟು ಹಾಕ್ಕೊಂಡಿದ್ದಾರೆ ಇಷ್ಟು ಹಾಕ್ಕೊಂಡಿದ್ದಾರೆ ಅಂತ ಯಾವತ್ತೂ ಕೂಡ ನಮ್ಮ ಮನಸ್ಸು ಮಾತ್ರ ಕೆಡಿಸ್ಕೊಳ್ಬಾರ್ದು. ನೋಡ್ತೀವ, ಇಷ್ಟಪಡ್ಬೇಕು ಅಷ್ಟೇ, ಚೆನ್ನಾಗಿದೆ ಅನ್ಬೇಕು, ಚೆನ್ನಾಗಿ ಕಾಣಿಸುತ್ತೆ ಅನ್ಬೇಕು, ಇರಲಿ ಅಂತ ಹೇಳ್ಬೇಕು ಅಷ್ಟೇ. ಅದು ಬಿಟ್ಟು ನಮ್ಮ ಮನಸ್ಸು ಮಾತ್ರ ನಾವು ಯಾವುದೇ ಕಾರಣಕ್ಕೂ ಹಾಳು ಮಾಡ್ಕೋಬಾರ್ದು. ಕೆಲವರು ಹೆಣ್ಮಕ್ಳು ನೋಡಿದ್ದೀನಿ ನಾನು, ಎಷ್ಟೋ ಜನ ತುಂಬ ಅಪ್ಸೆಟ್ ಆಗಿಬಿಡ್ತಾರೆ. ಅಯ್ಯೋ ಅವ್ರ ಹತ್ರ ಅಷ್ಟಿದೆ ಇಷ್ಟಿದೆ, ನನ್ನ ಹತ್ರ ಅಂತೂ ಏನೂ ಇಲ್ಲ, ನಮಗಂತೂ ತೊಗೊಳೋದಕ್ಕೆ ಆಗ್ತಾಯಿಲ್ಲ, ಹಂಗೆ ಹಿಂಗೆ ಅಂತ ತುಂಬ ಜನ ಹೆಣ್ಮಕ್ಳು ಆ ಥರ ಸಫರ್ ಆಗೋದು ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ. ಎಲ್ಲ ಕೂಡ ಟೈಮ್ ಅನ್ನೋದು ಬರಬೇಕು. ಟೈಮ್ ಬಂದಮೇಲೆ ನಮಗೇನಾದರೂ ತೊಗೊಳೋದಕ್ಕಾಗೋದು. ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ದುಡಿಬೇಕು ಮತ್ತು ಸ್ವಲ್ಪ ಸೇವಿಂಗ್ ಅನ್ನೋದು ಮಾಡಬೇಕು, ಆಮೇಲೆ ತೊಗೋಬೇಕು. ಇದ್ದಿದ್ದೇ ಹೆಣ್ಮಕ್ಳದ್ದು ಏನು ಮಾಡೋದಕ್ಕಾಗಲ್ಲ. ಬಟ್ ಅವ್ರವ್ರ ಪರಿಸ್ಥಿತಿ ಹೆಂಗಿರುತ್ತೋ ಆ ಥರ ಹೋಗುತ್ತೆ ಅಷ್ಟೇ. ಇವಾಗ ನಮ್ಮ ಮನೆ ಪರಿಸ್ಥಿತಿ ನಮಗೆ ಮಾತ್ರ ಗೊತ್ತಿರುತ್ತಲ್ವ. ಕೆಲವ್ರಿಗೆ ಜೀವನ ಮಾಡೋದೇ ಕಷ್ಟ ಆಗಿರುತ್ತೆ, ಇನ್ನು ಗೋಲ್ಡ್ ಎಲ್ಲ ತೊಗೊಳೋದು ಕೂಡ ಆಗೋದಿಲ್ಲ, ಆ ಥರ ಇರುತ್ತೆ. ಬಟ್ ಏನು ಮಾಡೋದಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ನಮ್ಗೆ ಕೂಡ ಸ್ವಲ್ಪ ಅನುಕೂಲ ಅನ್ನೋದಿದ್ದರೆ ತೊಗೋಬೋದು ಅಂತ ಅಂದ್ಕೊಂಡು ಸುಮ್ಮನೆ ಆರಾಮ್ಸೆ ಮನಸ್ಸಲ್ಲಿ ಆ ಥರ ಎಲ್ಲ ಏನು ಇಟ್ಕೊಳ್ದೆ ನಮ್ಮ ಮನಸ್ಸು ನಾವು ಫ್ರೀ ಮಾಡ್ಕೊಂಡ್ರಂತೂ ಏನು ಅನಿಸಲ್ಲ. ಅದೇ ಥರನೇ ಯಾವುದೇ ಕಾರಣಕ್ಕೂ ಕೂಡ ಹೆಣ್ಮಕ್ಳಿಗೆ ಕೆಲವು ಹೆಣ್ಮಕ್ಳು ಅಷ್ಟೇ, ಕೆಲವರು ಆ ಥರ ಎಲ್ಲ ಏನು ಅಂದ್ಕೊಳ್ಳಲ್ಲ. ಬಿಡು ಇದೆ, ಅವ್ರ ಹತ್ರ ಇದೆ, ತೊಗೊಂಡಿದ್ದಾರೆ, ನಾವು ತೊಗೊಳೋಣ ಅಂತ ಸುಮ್ಮನಾಗ್ಬಿಡ್ತಾರೆ. ಕೆಲವರು ಹೆಣ್ಮಕ್ಳು ಆ ಥರ ಅಲ್ಲ, ತುಂಬ ತಲೆಗೆ ಹಚ್ಕೊಬಿಡ್ತಾರೆ ಆ ಥರ ಫಂಕ್ಷನ್ಗಳಲ್ಲೆಲ್ಲ ನೋಡಿಬಿಟ್ಟು. ಅದಕ್ಕೆ ಹೇಳಿದೆ. ಇನ್ನು ಗುರುವಾರ ಆಗಿರೋದ್ರಿಂದ ಇನ್ನು ಎಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಸಾಯಂಕಾಲ ಪೂಜೆ ಮಾಡೋಣ ಅಂತ ಹೇಳಿ. ಇನ್ನು ಸ್ಟವ್ ಕೂಡ ತೊಳೆದಿರಲಿಲ್ಲ, ಸುಮ್ಮನೆ ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೆ. ನಾನು ಮಂಗಳವಾರ, ಶುಕ್ರವಾರ ಆ ಥರ ಎಲ್ಲ ಸ್ಟವ್ ಉಜ್ಜಕ್ಕೆ ಹೋಗೋದಿಲ್ಲ. ಅದಕ್ಕೆ ಬೇರೆ ದಿನಗಳಲ್ಲಿ ಮಾತ್ರ ಸ್ಟವ್ ತೊಳಿತೀನಿ. ನಾನು ನಾಳೆ ಹೆಂಗಿದ್ರು ಶುಕ್ರವಾರ ಅಲ್ವಾ, ಮತ್ತು ನಾಳೆ ತೊಳೆಯೋ ಹಾಗಿಲ್ಲ ಅಂತೇಳ್ಬಿಟ್ಟು ನಾನು ಗುರುವಾರನೇ ಫುಲ್ಲು ಸ್ವಲ್ಪ ಸೋಪ್ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇನ್ನು ನೆಲೆಲ್ಲ ಒರೆಸ್ಕೊಬಂದೆ. ಇನ್ನು ಇದು ಸಂಜೆನೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಿದೆ. ಇನ್ನು ಸಂಜೆ ಬಂದು ನನ್ನ ಮಗನಿಗೂ ಎಲ್ಲ ಸ್ನಾನ ಮಾಡಿಸ್ಬಿಟ್ಟು ಇನ್ನು ಅಡುಗೆ ಎಲ್ಲ ಮಾಡಿಟ್ಟು ಇವಾಗ ಡೈರೆಕ್ಟಾಗಿ ಪೂಜೆ ಮಾಡಿದೆ. ನಾನು ಈ ಥರ ಸಿಂಪಲ್ಲಾಗಿ ಆಯಿತು ಪೂಜೆ. ಏನೋ ಒಂಥರ ಮನೇಲಿ ಪೂಜೆ ಮಾಡಿದ್ರಂತೂ ಒಂಥರ ಸಮಾಧಾನ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.